पेग म्हणण्याचा माझा अर्थ एनर्जी ड्रिंक असा होता. माझ्या वक्तव्यात मी कुठेही मंत्री लक्ष्मी हेब्बाळकर यांच्या नावाचा उल्लेख केलाच नाही, असे माजी आमदार संजय पाटील यांनी सांगितले. पत्रकारांशी बोलताना माजी आमदार संजय पाटील म्हणाले की माझ्या घरी देखील आई, पत्नी आणि मुलगी राहतात. त्याही महिलाच आहेत. त्यामुळे महिला वर्गाचा अपमान करण्याची संस्कृती माझी नाही. माझ्या भाषणात लक्ष्मी हेब्बाळकर यांचा अपमान मी केलाच नाही. मात्र आपण संपूर्ण महिला वर्गाचा अपमान केला आहे असा आरोप माझ्यावर होत आहे. हे खरे असेल तर कॅनरा मतदारसंघाच्या उमेदवार अंजली निंबाळकर आणि चिक्कोडी मतदारसंघाच्या उमेदवार प्रियांका जारकिहोळी यांनी आक्षेप का घेतले नाही? हिंडलगा येथे झालेल्या भाजपच्या भव्य जाहीर सभेमुळे काँग्रेसचे नेते विचलित झाले आहेत. विनाकारण लक्ष्मी हेब्बाळकर माझ्या वक्तव्याचा विपर्यास करून आपला राजकीय लाभ करून घेत आहेत. जर माझे वक्तव्य व्यवस्थेच्या विरोधात असेल तर मंत्री लक्ष्मी हेब्बाळकर आपल्या अधिकाराचा गैरवापर करून कार्यकर्त्यांद्वारे माझ्या निवासस्थानासमोर जी निदर्शने करविली हे कोणत्या कायद्यात बसते, असा सवाल त्यांनी उपस्थित केला. ನನ್ನ ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗೂ. ನಾ ಮೊದಲು ಏನು ಮಾತಾಡೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾ ಮಾತಾಡಿ ಇದ್ರಾಗ ಅವ್ರದ್ದು ಎಲ್ಲರ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ. ಅಲ್ರಿ ಅಕ್ಕಮಾಯಿ ಅಂದ್ರೆ ಅವರೇ ಯಾಕಂತ ನೀವು ಬಿಂಬಿಸ್ತಾ ಇದ್ರಿ ಸರ. ನಾ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರಲ್ಲಿ ಏನು ಮಾತಾಡೋನು, ಏನು ಕೆಟ್ಟ ಮಾತಾಡೋನು? ಈಗ ಎಕ್ಸ್ಟ್ರಾ ಪೇಕ್ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು? ಎನರ್ಜಿ ಡ್ರಿಂಕ್ ಇರಬೇಕು. ಎನರ್ಜಿ ಡ್ರಿಂಕ್ ಇದಾವ. ಎನರ್ಜಿ ಡ್ರಿಂಕ್ ಇರ್ತತೋ ಇಲ್ಲೋ ಸರ? ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಬ್ಬ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ಒಂದು ನಿಮಿಷ ಮತ್ತೊಂದು ವಿನಂತಿ ನಂದ. ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಭಾಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗೈತಿ. ಚುನಾವಣೆಯಲ್ಲಿ ಸೋಲು ಹೆದರಿಕೆಲೆ ಮತ್ತೆ ಕೇಳ್ರಲ್ಲ, ನೀವು ಹೋಗಿ ಅನ್ನೋ ಮಟ್ಟ ಹೋಗಂಗಿಲ್ಲ. ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಂದು ವಿನಂತಿ ಇಷ್ಟ, ನಾ ಏನು ಮಾತಾಡಿಲ್ಲ. ನನಗೂ ತಾಯಿ, ನನ್ನ ತಾಯಿ ನನಗೆ ಯಾರ ಹೊಟ್ಟಿಗೆ ಹುಟ್ಟಿದ್ದೇನೆ ಆ ತಾಯಿ ನನ್ನ ಮಹಿಳೆನ, ನನ್ನ ಹೆಂಡತಿ ಮಹಿಳೆನ, ನನಗೆ ಪಾಪ ಅಂತ ಕರೆಯುವಂಥ ನನ್ನ ಮಗಳು ಮಹಿಳೆಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ಭಾರತ ದೇಶ ನನಗೆ ಕೊಟ್ಟಿದೆ. ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ ನಾನು ನಿಮಗೆಲ್ಲರಿಗೆ ಕೇಳ್ತಾ ಇದ್ದೀನಿ. ಈಗ ನೀವು ಇಷ್ಟೆಲ್ಲ ಕೇಳಾಕದ್ರಿ, ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ, ನಾ ಏನಾರು ತಪ್ಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ, ತನಿಖೆ ಆಗಲಿ. ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ. ಯಾರೇ ಮನೆಗೆ ಬಾಗಲಾಗ ಹೋಗಿ ರಾತ್ರಿ 100 ಜನ ಮಹಿಳೆಯರಿಗೆ ತಗೊಂಡ ಹೊಲ್ಸು ಬಯೋದ ಯಾವ ವ್ಯವಸ್ಥೆ ಅಲ್ಲಿ ಕೂಡ್ತೈತಿ? ಈಗ ನಂದ ಬೈಪಾಸ್ ಆಗೈತೆ, ತಮ್ಗೆ ಗೊತ್ತಲ್ಲ, ಹಾರ್ಟ್ ಪೇಷಂಟ್ನ ತಿಳ್ಕೊರಿ. ವೀಕ್ ಇದ್ರ ಇಲ್ಲ, ನೀವು ನನಗೆ ಪ್ರತಿ ಮುಗಿಸ್ತೇನೆ. ಈ ಮಾಡೋದು ಸರಿಯೇನ? ಅವ್ರ ಕಾನೂನು ವ್ಯವಸ್ಥೆ ಇದೆ, ಹೋಗಲಿ. ನಾ ತಪ್ಪಿಸ್ತಿದ್ರೆ ನನಗೆ ಶಿಕ್ಷೆ ಆಗಲಿ. ನಾ ಏನಾರೇ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗಲಿ. ನಾ ತಪ್ಪು ಮಾಡಿದ್ರೆ ಆದ್ರೆ ಜನ ಕಳಿಸಿದ್ದು ಗುಂಡಾಗಿರಿ ಅಲ್ವಾ? ನಂದು ಪ್ರಶ್ನೆ, ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು, ಏನಾಯ್ತು ಮುಂದೆ? ಏನೂ ಇದಿಲ್ಲ. ಮೊನ್ನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ್ದ ನಾವು ಕಂಪ್ಲೇಂಟ್ ಮಾಡಿವಿ, ಆ ಥರದ್ದು ಏನೂ ತನಿಖೆ ಆಗ್ತಾ ಇಲ್ಲ. ಉಲ್ಟಾ ಡಿಪಾರ್ಟ್ಮೆಂಟ್ದ ದುರುಪಯೋಗ ಮಾಡಿ ನಮ್ಮ ಸಚಿವೆಯವರು ತನ್ನರ ಸ್ವಾರ್ಥಕ ಬಳಸ್ಕೊತಾ ಇದ್ದಾರೋ, ಇದು ಸರಿಯಲ್ಲ, ತಪ್ಪ. ನಾ ಅವ್ರಿಗೆ ಮತ್ತೊಂದು ನನ್ನ ಮುಗಿಸಿದ್ಮೇಲೆ ಹೇಳ್ತೇನೆ. ಮತ್ತೊಂದು ನನ್ನ ಕೈ ಮುಗಿದು ವಿನಂತಿ ಇದೆ. ಇದು ಇಲೆಕ್ಷನ. ಒಬ್ಬರವ್ರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಚೌಕಿದಾರನ ಈ ಚೋರ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು 100 ಸಲ BJP ಅವರು ನಾಲಾಯಕರ ನಾಚಿಕಿಲ್ಲ ಅಂತ ಮಾತಾಡ್ತಾರೆ. ಏನೇನೋ ಹಗುರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ. ಅದರಾದ ನಾವು ಸ್ಪೋರ್ಟಿವ್ಲಿ ತಗೋಬೇಕು. ಚುನಾವಣೆ ಇದೆ, ನೀವು ಏನಾರು ಮಾತಾಡ್ತಿರ್ಬೋದು, ನಾವು ಏನಾರು ಬಾಯ್ ಮಿಸ್ಟೇಕ್ ಹೋಗಿರ್ಬೋದು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಇಲೆಕ್ಷನ್ ಇಲ್ಲ, ನಾ ಹೇಳ್ತಾ ಇದ್ದೇನೆ. ನಾವೊಂದು ಉದಾಹರಣೆ ಕೊಡ್ತಾ ಇದ್ದೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ಲಿ ಹೋಗ್ರಲ್ಲ. ಬಾಗ್ಲಾಗ ಹೋಗಿ ಕೊಡ್ತೀರ ಅಂದ್ರೆ ಈ ದಬ್ಬಾಳಿಕೆ ಇದೇನೋ ಇಲ್ಲೋ ಇದ್ರ ಉತ್ತರ ನನ್ನ ಮಾಧ್ಯಮ ಸ್ನೇಹಿತರು ನಂಗೆ ಕೊಡ್ಬೇಕಂತ ನಂದು ವಿನಂತಿ ಇದೆ. ಮನಿ ಬಾಗ್ಲಾಗ ಹೋಗಿ ಕೊಡ್ರು ಸರಿ ಏನ? ಒಂದು ಮಹಿಳೆ ನಮ್ಮ ತಾಯಿ ಪೇಷಂಟ್ ಸರ್. ನಂದು ಒಂದು ನಿಮಿಷ ಮುಗಿಸ್ತೇನೆ. ಕೊನೆಯದು ಮುಗಿಸ್ತೇನೆ. ಅರೆ ಅವ್ರದ್ದು ಕೇಳ್ತಾರೆ, ನಾ ಫುಲ್ ಕೇಳ್ಕೊಂಡಿದ್ದೇನೆ. ನಮ್ಮ ಪ್ರಶ್ನೆ ಏನ್ರಿ ಸಂಜಯ್ ಪಾಟೀಲ್ ಸರ್, ನೀವು ಮಾತಾಡಿರಿ ಅಂತಲ್ಲ, ನಿನ್ನೆ ನಿದ್ರೆ ಮಾತ್ರೆ ತಗೊಂಡು ಒಂದು ಎಕ್ಸ್ಟ್ರಾ ಪ್ಯಾಕ್ ತಗೊಂಡು ಮಲಗ್ತಾರೋ ಅವ್ರ ಹೆಸರು ತಗೊಂಡಿದ್ದೇನೆ. ನನ್ಗೆ ಅಡ್ ಕೊಟ್ಟಿದ್ದಾರಪ್ಪ. ನಂದು ಪ್ರಶ್ನೆನ ಅಕ್ಕದ ಹೆಸರು ತಗೊಂಡಿದ್ರೆ ನೀವು ಇಲ್ಲೇ ಶಿಕ್ಷೆ ಕೊಡ್ರಿ. ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಏನ? ಮಹಿಳೆಯರಿಗೆ ಅಪಮಾನ ಮಾಡಿದ್ರಿ. ಇಲ್ಲ ಯಾರು ನೋಡ್ರಿ, ನಾ ಫಸ್ಟ್ ಹೇಳಕಲ್ಲ, ನಾ ಯಾರ್ದು ಅಪಮಾನ ಮಾಡಿಲ್ಲ. ಇದ್ರ ತನಿಖೆ ಮಾಡಾಕ ಬೇಕಾದ್ರೆ ಅವ್ರಿಗೆ ಸರ್ಕಾರ ಇದೆ, ಒಂದು CBI ಎನ್ಕ್ವೈರಿ ಮಾಡ್ಲಿ ಅವ್ರು.
ತನಿಖೆ ಮಾಡಲಿ ಅವ್ರದ್ದು ಅಪಮಾನ ಅಂತ. ಅದಲ್ರಿ ನಾ ಅವ್ರ ಬಗ್ಗೆ ಮಾತಾಡಿಲ್ಲ ಮುಗೀತಲ್ಲ ಅಲ್ರಿ ನಮ್ಮ ಮನ್ಯಾನವ್ರಿಗೆ ನಾ ಮಾತಾಡ ನಿಮ್ಗೆ ಯಾಕದ ಸರ ನಾ ನೀವು ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದು ವಿನಂತಿ. ನಾ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಏನು ನಾನು ನೇರವಾಗಿ ಮಾತಾಡೇನಿ ಅವ್ರ ಬಗ್ಗೆ ಮಾತಾಡಿದ ನಾನು ನೇರವಾಗಿ ಒಂದು ವಿಷಯ ಮಾತಾಡೇನಿ. ಅವರ BJP ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಕೆಲವು ಮಂದಿ ಹೇಳ್ತಾ ಇದ್ದಾರೆ, ಗ್ಯಾರಂಟಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾ ಮಾತಾಡಿದ್ದೇನೆ. ಮತ್ತೊಂದು ಏನು ಹೇಳಿದ್ದೇನೆ, ಇವ್ರ ಹಿಂದುತ್ವ ಬಗ್ಗೆ ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ, ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ, ಅದಕ್ಕೆ ಅವ್ರು ಸಪೋರ್ಟ್ ಮಾಡಲಿ. ಇದು ಅವ್ರ ಬಗ್ಗೆ ಮಾತಾಡ್ಯಾನ. ಉಳ್ಕಿದನ ಅವ್ರದ್ದು ಹೆಸರು ತಗೊಂಡಿಲ್ಲ. ಅವ್ರಿಗೆ ಬೇಕಂದ್ರೆ ಎನರ್ಜಿ ಡ್ರಿಂಕ್